இந்த முடிவு நான் மட்டும் எடுத்த தனிப்பட்ட முடிவு இல்லைங்க, நாங்க எடுத்த முடிவு. எதுக்கும் தயாராக தைரியமா நம்ம கூட நிக்கிற இந்த மாபெரும் சக்தியோட சேர்ந்து எடுத்த முடிவு. ಇಡೀ ಭಾರತದ ರಾಜಕಾರಣದಲ್ಲಿ ತಮಿಳುನಾಡಿನ ರಾಜಕಾರಣ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರುತ್ತೆ. ಈಗ ಜೋರಾಗಿಯೇ ಸುದ್ದಿಯಲ್ಲಿರೋದು ತಮಿಳಗ ವೆಟ್ರಿ ಕಲಗಂ ಟಿವಿಕೆ ಅಂದ್ರೆ ಸೂಪರ್ ಸ್ಟಾರ್ ವಿಜಯ್ ಜೋಸೆಫ್ ಅಲಿಯಾಸ್ ಇಳಯ ದಳಪತಿ. என்னோட கள அரசியல் பயணம் உங்களோட ஆசீர்வாதத்தோட இங்கிருந்து தான் தொடங்குது. மாநில மாநாட்டில் நான் சொன்ன விவசாய நிலங்கள் பாதுகாப்பு கொள்கை தீர்மானம், நான் இங்க வளர்ச்சிக்கு எதிரானவெல்லாம் கிடையாது. ஏர்போர்ட்டே வரக்கூடாதுன்னு நான் சொல்லல, இந்த இடத்துல வரக்கூடாதுன்னு நான் சொல்றேன். தமிழக வெற்றி கழகத்தோட தோழர்களும் சட்டத்துக்கு உட்பட்டு எல்லா வழிகளிலும் உங்களோட உறுதி அளிப்பேன். ತಮಿಳರ ನಾಡಿನಲ್ಲಿ ಸಿನಿಮಾ ರಂಗದಿಂದ ಬಂದು ರಾಜಕೀಯದಲ್ಲಿ ಮಿಂಚುತ್ತಿರುವವರಲ್ಲಿ ವಿಜಯ್ ಮೊದಲನೆಯವರು ಏನೂ ಅಲ್ಲ, ಕೊನೆಯವರು ಅಂತ ಆಗ್ಲಿಕ್ಕಿಲ್ಲ ಬಿಡಿ. MGR, ಕರುಣಾನಿಧಿ, ಜಯಲಲಿತಾ, ಸ್ಟಾಲಿನ್ ಹೀಗೆ ಹೆಚ್ಚಿನವರು ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬಂದವರು. ತಮಿಳರಿಗೆ ಸಿನಿಮಾ ಅಂದರೆ ಕೇವಲ ಸಿನಿಮಾ ಅಲ್ಲ, ಅದೊಂದು ಜೀವನ ಪದ್ಧತಿ. ಅಲ್ಲಿಯ ಜನರ ಆಚಾರ ವಿಚಾರಗಳ ಅಸ್ತಿತ್ವಕ್ಕೆ ಇರುವ ಕೈಗನ್ನಡಿ ಅಂತ ಅವರು ನಂಬಿದ್ದಾರೆ. ಹಾಗಾಗಿ ಸಿನಿಮಾ ಸ್ಟಾರ್ಗಳನ್ನು ಅವರು ಕೇವಲ ಸಿನಿಮಾ ಸ್ಟಾರ್ಗಳಾಗಿ ಮಾತ್ರ ನೋಡದೆ ದೇವರ ಅವತಾರ ಅಂತ ನಂಬಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯ್ ಕೂಡ ಅಲ್ಲಿಯ ಜನರಿಗೆ ಆಂಡವನ್, ಐ ಮೀನ್ ಗಾಡ್. ಇತ್ತೀಚೆಗೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಹೊರಗುಳಿದು ತನ್ನ ಕೊನೆಯ ಸಿನಿಮಾ ಜನನಾಯಕನ್ನ ಮ್ಯೂಸಿಕ್ ಲಾಂಚ್ ಇವೆಂಟ್ ಅನ್ನ ಮಲೇಷ್ಯಾದಲ್ಲಿ ಮಾಡಿ ಮುಗಿಸ್ತಾರೆ. ಅದು ಮಲೇಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಕೂಡ ಸೇರುತ್ತೆ, ಅಷ್ಟು ಜನ ಸೇರ್ತಾರೆ. ಹಾಗಾಗಿ ವಿಜಯ್ ಜನಪ್ರಿಯತೆ, ಅವರ ಅಬ್ಬರದ ಪ್ರಚಾರ, ಜನರ ನಾಡಿ ಮಿಡಿತಕ್ಕೆ ತಲುಪುವ ರೀತಿಯಲ್ಲಿ ಸಿನಿಮೀಯ ರೀತಿಯ ಅವರ ಭಾಷಣ. The fundamental strength of politics is uncompromising principles and ideologies. Periyar's social justice, Kamarajar's honest administration, Ambedkar's equal justice and equal opportunity, Velu Nachiyar's social inclusivity and communal harmony, Anjali Ammal's fighting for water resources were the reasons for choosing them as a party's ideologues and policy leaders. ಅವರ ಕಾರ್ಯಕ್ರಮಕ್ಕೆ ಸೇರ್ತಾ ಇರುವಂಥ ಜನಸ್ತೋಮ, ಸೋಷಿಯಲ್ ಮೀಡಿಯಾದಲ್ಲಿ TVK ಪರ ನಡೀತಾ ಇರುವಂಥ ಚರ್ಚೆ, ಹೀಗೆ ಹಲವು ಸಂಗತಿಗಳು ತಮಿಳುನಾಡಿನ ಮುಂದಿನ CM ವಿಜಯ್ ಅವರೇ ಅನ್ನುವಂಥ ಭಾವನೆಯನ್ನು ಅಲ್ಲಿಯ ಜನರಲ್ಲಿ ಮೂಡಿಸ್ತಾ ಇದೆ. ಹಾಗಾದರೆ ಇದೆಷ್ಟು ನಿಜ? ತಮಿಳುನಾಡಿನ ಜನತೆ ವಿಜಯ್ ಅವರನ್ನು ಅಷ್ಟು ಬೇಗ ಒಪ್ಪಿಕೊಳ್ತಾರ? DMK ಅವರ ದ್ರಾವಿಡ ಸಿದ್ಧಾಂತದ ಮುಂದೆ TVKಯ ಸರ್ವರು ಸಮಾನರು ಸಿದ್ಧಾಂತ ಗೆಲ್ಲುತ್ತಾ? ವಿಜಯ್ ಅವರ ವಿಜಯಕ್ಕೆ ಅಡ್ಡಿ ಆಗೋದಿದ್ರೆ ಯಾರು? BJP NDA ಜೊತೆ ಮೈತ್ರಿ ಆಗ್ತಾರ ವಿಜಯ್? ಹೀಗೆ ಹಲವು ಸಂಗತಿಗಳನ್ನ ಇವತ್ತು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಥರದ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ನಂದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಏನೇ ಸಲಹೆ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚನ್. ಸ್ನೇಹಿತರೆ, ವಿಜಯ್ 90ರ ದಶಕದಿಂದ ಇಲ್ಲಿಯವರೆಗೆ ಸಿನಿಮಾ ರಂಗದಲ್ಲಿ ಇಂಡಿಯನ್ ಸೂಪರ್ ಸ್ಟಾರ್. ಸೌತ್ ಇಂಡಿಯನ್ ಆಕ್ಟರ್ಗಳ ಲಿಸ್ಟನ್ನು ನೋಡೋದಾದರೆ ಅತ್ಯಂತ ಹೆಚ್ಚು ಜನಪ್ರಿಯತೆ ಪಡೆದ ನಟರಲ್ಲಿ ರಜನಿಕಾಂತ್ ನಂತರದ ಸ್ಥಾನ ಪಡೆದ ಅತ್ಯಂತ ಪ್ರತಿಭಾವಂತ ನಟ ವಿಜಯ್ ಅಲಿಯಾಸ್ ವಿಜಯ್ ಜೋಸೆಫ್. ವಿಜಯ್ ಅವರ ತಂದೆ SA ಚಂದ್ರಶೇಖರ್ ಸ್ವತಃ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಆಗಿದ್ರು ಕೂಡ ಆರಂಭದ ದಿನಗಳಲ್ಲಿ ವಿಜಯ್ ಅವರಿಗೆ ಸಿನಿಮಾ ರಂಗದಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ. ಎಷ್ಟೋ ನಿರ್ದೇಶಕರು ವಿಜಯ್ ಅವರು ನೋಡೋದಕ್ಕೆ ಗುಡ್ ಲುಕ್ ಇಲ್ಲ, ಇವನು ನಟನಾಗೋದಕ್ಕೆ ಯೋಗ್ಯನಲ್ಲ ಅಂತ ರಿಜೆಕ್ಟ್ ಮಾಡಿದ್ದರಂತೆ. ಆದರೆ ಸಿಕ್ಕಿದಂಥ ಸಣ್ಣ ಪುಟ್ಟ ಪಾತ್ರಗಳಿಗೆ ನ್ಯಾಯ ಒದಗಿಸ್ತಾ ತನ್ನ ಪ್ರತಿಭೆಯಿಂದಲೇ ಬೆಳೆದು ನಿಂತ ವಿಜಯ್ ಯಾವ ನಿರ್ದೇಶಕರು ರಿಜೆಕ್ಟ್ ಮಾಡಿದ್ರೋ ಅವರೇ ಮುಂದೊಂದು ದಿನ ಅವರ ಮನೆಯ ಮುಂದೆ ಅವರ ಕಾಲ್ ಶೀಟ್ಗಾಗಿ ಕ್ಯೂ ನಿಲ್ಲುವಂತೆ ಮಾಡಿದರು. 2004ರಲ್ಲಿ ತೆರೆ ಕಂಡ ಅವರ ಗಿಲ್ಲಿ ಸಿನಿಮಾ ಅವರನ್ನು ಆಲ್ ಓವರ್ ದ ವರ್ಲ್ಡ್ ಫೇಮಸ್ ಮಾಡಿತ್ತು. ಅದೇ ರೀತಿ ಸೂಪರ್ ಸ್ಟಾರ್ ಪಟ್ಟಕ್ಕೆ ಕೂಡ ಏರಿಸಿತ್ತು. ಹೀಗೆ ಫೇಮಸ್ ಆಗ್ತಾ ನಟನೆಯಲ್ಲಿ ತನ್ನ ಶೈಲಿಯನ್ನೇ ಬದಲಿಸಿದ ವಿಜಯ್ ತನ್ನ ಮುಂದಿನ ಸಿನಿಮಾಗಳಲ್ಲಿ ಸಾಮಾಜಿಕ ಕಾಳಜಿಯುಳ್ಳ ಪಾತ್ರಗಳ ಮುಖೇನ ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ. ವೇಲಾಯುಧಂ, ತುಪಾಕಿ, ಕತ್ತಿ, ಮೆರ್ಸಲ್, ತೆರಿ, ಸರ್ಕಾರ್ ಹೀಗೆ ಹಲವಾರು ಸಿನಿಮಾದಲ್ಲಿ ಸಮಾಜದಲ್ಲಿರುವ ರಾಜಕೀಯ ಭ್ರಷ್ಟಾಚಾರವನ್ನೇ ಹೈಲೈಟ್ ಪಾಯಿಂಟ್ ಆಗಿ ತೋರಿಸಿ
ಇದಕ್ಕೆ ಸೊಲ್ಯೂಷನ್ ಎಂಬಂತೆ ನಾನು ಆದಷ್ಟು ಬೇಗ ರಾಜಕೀಯಕ್ಕೆ ಬರ್ತೀನಿ ಅನ್ನುವಂಥ ಮುನ್ಸೂಚನೆಯನ್ನು ನೀಡಿದರು ವಿಜಯ್. ಹಾಗಾಗಿಯೇ ಜನರ ನಿರೀಕ್ಷೆಯಂತೆ ತನ್ನ ಅಧಿಕೃತ ರಾಜಕೀಯ ಪ್ರವೇಶವನ್ನು ಫೆಬ್ರವರಿ 2, 2024ರಂದು TVK ಅನ್ನುವಂಥ ಪಕ್ಷವನ್ನು ಘೋಷಣೆ ಮಾಡುವ ಮೂಲಕ ಮಾಡಿದ್ರು ವಿಜಯ್. ಈ ಸಿನಿಮಾ ರಂಗದ ಯಶಸ್ಸಿನಿಂದ ರಾಜಕೀಯ ಕ್ಷೇತ್ರಕ್ಕೆ ಬರುವಂಥ ಆಲೋಚನೆ ಮಾಡಿದವರಲ್ಲಿ ವಿಜಯ್ ಮೊದಲಿಗರೇನೂ ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವರು ಸಕ್ಸಸ್ ಆಗಿದ್ದಾರೆ, ಇನ್ನು ಕೆಲವರು ಇದು ನಮಗೆ ಬೇಡಪ್ಪ ಅಂತೇಳಿ ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಸೂಪರ್ ಸ್ಟಾರ್ ತಲೈವರ್ ರಜನಿಕಾಂತ್ ಇರ್ಬೋದು, ಬಿಗ್ ಬಿ ಅಮಿತಾಬ್ ಬಚ್ಚನ್ ಇರ್ಬೋದು, ಅಜಿತ್ ಇರ್ಬೋದು, ಮೆಗಾಸ್ಟಾರ್ ಚಿರಂಜೀವಿ ಇರ್ಬೋದು. ಆದರೆ ವಿಜಯ್ ಅವರ ರಾಜಕೀಯ ಪ್ರವೇಶ ಇವರೆಲ್ಲರಿಗಿಂತ ವಿಭಿನ್ನವಾಗಿದೆ. ಜನರು ಯಾಕೆ ಇವರನ್ನು ಬೇರೆ ರೀತಿಯಲ್ಲೇ ಆಕ್ಸೆಪ್ಟ್ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ವಿಜಯ್ ರ್ಯಾಲಿಯಲ್ಲಿ ಸೇರ್ತಾ ಇರುವಂಥ ಜನಸ್ತೋಮ, ಅಲ್ಲಿ ಸೇರಿರುವಂಥ ಜನ ಎಲ್ಲ ಇವರಿಗೆ ಓಟ್ ಹಾಕಿದ್ರೆ ತಮಿಳುನಾಡಿನ ನೆಕ್ಸ್ಟ್ CM ವಿಜಯ್ ಆಗೋದನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯ. ವಿಜಯ್ ಅವರ ಈ ಅತಿಯಾದ ಜನಪ್ರಿಯತೆ ಮುಂದೆ ಕರೂರ್ ರ್ಯಾಲಿಯಲ್ಲಿ ಒಂದು ದುರ್ಘಟನೆಯೂ ಕೂಡ ಕಾರಣ ಆಗುತ್ತೆ. 41 ಜನರ ಸಾವಿಗೂ ಕೂಡ ಕಾರಣ ಆಗುತ್ತೆ. ಈ ಘಟನೆಯಿಂದ ತುಂಬ ಕುಗ್ಗಿ ಹೋಗಿದ್ದು ವಿಜಯ್. ಇದೇ ಘಟನೆ ಇಟ್ಕೊಂಡು ವಿರೋಧ ಪಕ್ಷಗಳು ಅವರ ರಾಜಕೀಯ ವಿರೋಧಿಗಳನ್ನು ರಾಜಕೀಯವಾಗಿ ಮುಗಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದು ಯಶಸ್ಸನ್ನು ಕಾಣಲಿಲ್ಲ. ಇದರಿಂದ ಮತ್ತೆ ಎದ್ದು ಬಂದಿದ್ದಾರೆ ವಿಜಯ್. ಉಳಿದಂತೆ ಅಣ್ಣಾಮಲೈ, BJP, NDA ಮತ್ತು AIDMKಯ ಮೈತ್ರಿ ರಾಜಕಾರಣವು ಕೂಡ ವಿಜಯ್ ನಾಗಾಲೋಟಕ್ಕೆ ಕೊಂಚ ಮಟ್ಟಿನ ತಡೆಯೊಡ್ಬಹುದು. ಇದೇ ವರ್ಷ ಅಂದರೆ 2026 ಏಪ್ರಿಲ್ ಮೇಯಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇರೋದ್ರಿಂದ ವಿಜಯ್ ಅವರ ಈ ಅಬ್ಬರದ ರಾಜಕೀಯ ಪ್ರಚಾರ ಬಹಳಷ್ಟು ಕುತೂಹಲ ಹುಟ್ಟಿಸಿದೆ. ತಾನೇ CM ಕ್ಯಾಂಡಿಡೇಟ್ ಆಗಿ ಗುರುತಿಸಿಕೊಂಡಿರುವ ವಿಜಯ್ ತನ್ನ ಪ್ರತಿ ರ್ಯಾಲಿಯಲ್ಲೂ ಕೂಡ ಆಡಳಿತ ಪಕ್ಷ DMKಯ ಸ್ಟಾಲಿನ್ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ನಾನು ಬರ್ತಾ ಇದ್ದೀನಿ ಅನ್ನುವಂಥ ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ಜನರು ಕೂಡ ವಿಜಯ್ ಅವರ ಸಿನಿಮೀಯ ರೀತಿಯ ಡೈಲಾಗ್ಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ರಾಜಕೀಯವಾಗಿ ಇದೆಷ್ಟು ಲಾಭವಾಗಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದೇ ರೀತಿ ತನ್ನ ಕೊನೆಯ ಸಿನಿಮಾವನ್ನು ಕೂಡ ಚುನಾವಣೆಯ ಕೆಲವೇ ತಿಂಗಳುಗಳ ಮುಂಚಿತವಾಗಿ ಅಂದರೆ ಇದೇ ಜನವರಿ 9ರಂದು ವರ್ಲ್ಡ್ ವೈಡ್ ರಿಲೀಸ್ ಮಾಡಲಿದ್ದಾರೆ. ಆ ಮುಖೇನ ಸಿನಿಮಾದ ಹೆಸರೇ ಹೇಳುವಂತೆ ಜನನಾಯಕನ್, ಅಂದರೆ ಅಲ್ಲಿ ರಾಜಕೀಯ ಇದ್ದೇ ಇರುತ್ತೆ, ಅಲ್ಲಿ ಭ್ರಷ್ಟ ನಾಯಕರು ಇದ್ದೇ ಇರ್ತಾರೆ, ಅವರನ್ನೆಲ್ಲ ಸೋಲಿಸೋಕೆ ಒಬ್ಬ ಜನನಾಯಕ ಬಂದೇ ಬರ್ತಾನೆ. ಸೊ ಈ ಮೂಲಕ ನಾನೇ ನಿಮ್ಮ ನಾಯಕ ಅನ್ನೋದನ್ನು ಜನರ ಮನ ಮುಟ್ಟೋದಕ್ಕೆ ತನ್ನ ಕೊನೆಯ ಸಿನಿಮಾ ಮೂಲಕ ತನ್ನ ರಾಜಕೀಯದ ಪರಿಣಾಮಕಾರಿ ಪ್ರಚಾರವನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ವಿಜಯ್. ನಾರ್ಮಲ್ ವಿಜಯ್ ಸಿನಿಮಾ ಅಂದರೆ ಹಬ್ಬ ಮಾಡೋ ಅಲ್ಲಿಯ ಜನರು ಇನ್ನು ವಿಜಯ್ ಅವರ ಕೊನೆಯ ಸಿನಿಮಾ ಅಂದರೆ ಬಿಡ್ತಾರಾ? ಈ ಸಿನಿಮಾದಲ್ಲಿ ದುಡ್ಡಿನ ಲೆಕ್ಕಾಚಾರಕ್ಕಿಂತ ರಾಜಕೀಯ ಲೆಕ್ಕಾಚಾರವೇ ಹೆಚ್ಚಾಗಿದೆ. ಸುಮಾರು 300 ಕೋಟಿಯ ಈ ಸಿನಿಮಾ ಮುಂಬರುವ ಇಲೆಕ್ಷನ್ ಮೇಲೆ ಬಹಳಷ್ಟು ಪರಿಣಾಮ ಬೀರಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಕಾರಣ ಈ ಹಿಂದೆ MGR ತಮಿಳುನಾಡಿನ ಮುಖ್ಯಮಂತ್ರಿ ಆಗುವ ಕೆಲವೇ ತಿಂಗಳುಗಳ ಮುಂಚೆ ರಿಕ್ಷಾಕಾರನ್ ಅನ್ನುವ ಸಿನಿಮಾ ಮಾಡಿದರು. ಅದರಲ್ಲಿ ರಿಕ್ಷಾ ಚಾಲಕನ ಪಾತ್ರ ನಿರ್ವಹಿಸಿ ರಿಕ್ಷಾ ಚಾಲಕರ ಕಷ್ಟ ನಷ್ಟಗಳ ಭಾವನೆಗಳ ಬಗ್ಗೆ ಬೆಳಕು ಚೆಲ್ಲಿ ಅಲ್ಲಿಯ ಜನರ ದೇವರಾಗಿ ಬಿಟ್ಟಿದ್ರು. ಮುಂದೆ ಚುನಾವಣೆಯಲ್ಲಿ ತನ್ನದೇ ಪಕ್ಷ AIDMK ಕಟ್ಟಿ DMKಯನ್ನು ಸೋಲಿಸಿದರು. ಅಂದರೆ ಸಿನಿಮಾ ಅಲ್ಲಿಯ ಜನರ ಮೇಲೆ ಅಷ್ಟು ಪರಿಣಾಮವನ್ನು ಬೀರಿತ್ತು. ಇದೇ ಥರ ಆಂಧ್ರದಲ್ಲಿ NTR ವಿಚಾರದಲ್ಲೂ ಕೂಡ ನಡೆದಿತ್ತು. ಹಾಗಾಗಿ ಅಲ್ಲಿಯ ಜನ ಈಗಾಗಲೇ ವಿಜಯ್ರವರನ್ನು ಒಂದು ದೇವರ ಅವತಾರದಂತೆ ನೋಡ್ತಾ ಇರುವ ಕಾರಣ ಈ ಸಿನಿಮಾ ವಿಜಯ್ರವರಿಗೆ ಮತ್ತಷ್ಟು ರಾಜಕೀಯವಾಗಿ ಲಾಭ ಮಾಡಿಕೊಡಲಿದೆ ಎಂಬುದು ಒಂದು ಲೆಕ್ಕಾಚಾರ. ಅದೇನೇ ಇರಲಿ, ಇನ್ನು ಕೆಲವೇ ತಿಂಗಳುಗಳಲ್ಲಿ ತಮಿಳರ ನೆಲದಲ್ಲಿ ಮತ್ತೆ ಚುನಾವಣೆ ಆಗುತ್ತೆ. ಯಾರು ಅಧಿಕಾರದಲ್ಲಿರಬೇಕು, ಯಾರು ಇರಬಾರ್ದು ಅನ್ನೋದನ್ನು, ಯಾರು ನಮ್ಮ ನಾಯಕ ಆಗಬೇಕು ಅನ್ನೋದನ್ನು ಅಲ್ಲಿಯ ಜನರೇ ತೀರ್ಮಾನಿಸ್ತಾರೆ. ಒಂದು ದೇಶದಲ್ಲಾಗಲಿ ಒಂದು ರಾಜ್ಯದಲ್ಲಾಗಲಿ ಬದಲಾವಣೆ ಅನ್ನುವಂಥದ್ದು ಸಿನಿಮಾದಲ್ಲಿ ಮಾಡಿದಷ್ಟು ಸುಲಭನೂ ಅಲ್ಲ, ಭಾಷಣ ಮಾಡಿದಷ್ಟು ಸಲಿಸುವಲ್ಲ. ಇಲ್ಲಿ ಅದರದ್ದೇ ಆದಂಥ ಅಡೆತಡೆಗಳಿವೆ. ಇವೆಲ್ಲವನ್ನ ಮೆಟ್ಟಿ ನಿಂತು ನಿಜವಾದ ಜನನಾಯಕ ಆಗ್ತಾರ ವಿಜಯ್? ಕಾದು ನೋಡ. ನಿಮ್ಗೇನು ಅನಿಸುತ್ತೆ? ವಿಜಯ್ ತಮಿಳುನಾಡಿನ CM ಆಗ್ತಾರೋ ಇಲ್ವೋ? ಆಗಬೇಕೋ ಬೇಡೋ? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.